ತೆಗೆದ್ರೆ ನಮಗೂ ಒಳ್ಳೇದು. ಸಂತೆಯಲ್ಲಿ ಚೆನ್ನಾಗಿ ಒಂದು ವ್ಯಾಪಾರ. ನಾನು ಸಂತೆಯಲ್ಲಿ ಅಂಗಡಿ ಇಡ್ತಾ ಇದ್ದೆ. ಏನೋ ಅಷ್ಟೋ ಇಷ್ಟೋ 100, 500, 1000 ಲಾಭ ಸಿಗ್ತಾ ಇತ್ತು. ಏನೋ ಮಕ್ಕಳನ್ನ ನೋಡಿಸ್ಕೊಂಡು ಏನೋ ಜೀವನ ಮಾಡ್ಕೊಂಡು. ಸ್ಥಗಿತಗೊಂಡಿದ್ದ ವಾರದ ಸಂತೆ ಪುನರಾರಂಭಕ್ಕೆ ಪಟ್ಟಣ ಪಂಚಾಯಿತಿ ಸಜ್ಜು. ಗುಡಿಬಂಡೆ ಪಟ್ಟಣದಲ್ಲಿ ಕಳೆದ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ವಾರದ ಸಂತೆಯನ್ನ ಪುನರಾರಂಭಿಸಲು ಪಟ್ಟಣದ ಪಂಚಾಯಿತಿ ಶೀಘ್ರವೇ ಚಾಲನೆ ನೀಡಲಿದೆ ಎಂದು ಮುಖ್ಯಾಧಿಕಾರಿ ಆರತಿ ಅವರು ತಿಳಿಸಿದ್ದಾರೆ. ಸಂತೆ ಇಲ್ಲದ ಕಾರಣ ಪಟ್ಟಣದ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಪ್ರಸ್ತುತ ಮುಖ್ಯ ರಸ್ತೆಯ ಬದಿಯಲ್ಲೇ ವ್ಯಾಪಾರ ನಡೆಸುತ್ತಿರುವುದರಿಂದ ಬಿಸಿಲಿನ ತಾಪಕ್ಕೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಈ ಗಂಭೀರ ಸಮಸ್ಯೆಯನ್ನ ಮನಗೊಂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರ ಸಭೆ ನಡೆಸಿ ಚರ್ಚೆ ನಡೆಸಿ ವಾರದ ಸಂತೆಯನ್ನ ಮತ್ತೆ ಆರಂಭಿಸಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ಸಂತೆ ಮೈದಾನವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಂತೆಗೆ ಬರುವ ಸಾರ್ವಜನಿಕರಿಗೆ ಅಗತ್ಯವಾದ ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಗುಡಿಬಂಡೆ ತಾಲೂಕು ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಈ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಿ ಸಂತೆಯನ್ನ ಯಶಸ್ವಿಯಾಗಿ ಪ್ರಾರಂಭಿಸಲು ಈ ಸದುಪಯೋಗವನ್ನ ಸಂಬಂಧಪಟ್ಟ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಪಡೆದುಕೊಳ್ಳಬೇಕು ಎಂದು ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ. ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ. ನಾನು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ತಿ ಅಂತ ಹೇಳ್ಬಿಟ್ಟು. ಗುಡಿಬಂಡೆ ಪಟ್ಟಣದಲ್ಲಿ ವಾರದ ಸಂತೆ ಈ ಹಿಂದೆ ಸುಮಾರು ವರ್ಷಗಳಿಂದ ನಿಂತೋಗಿದೆ ಅಂತ ಹೇಳಿದರು. ಸ್ಥಳ ಪರಿಶೀಲಿಸಿ ಅಲ್ಲಿ ಸ್ವಲ್ಪ ಸ್ವಚ್ಛತೆ ಕಾರ್ಯ ಇತ್ತು, ಸ್ವಚ್ಛತೆ ಮಾಡಿಸ್ತಾ ಇದ್ದೀವಿ. ಅತಿ ಶೀಘ್ರವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಾರದ ಸಂತೆನ ಅಲ್ಲಿ ನಡೆಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಸಂತೆ ಓಪನ್ ಆದಮೇಲೆ ಎಲ್ಲ ಸಾರ್ವಜನಿಕರು ಮತ್ತು ಸಂತೆ ವ್ಯಾಪಾರಸ್ಥರು ಎಲ್ಲ ಅದರ ಅನುಕೂಲ ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮೇಡಮ್, ಈಗಾಗಲೇ ಏನು ಶೌಚಾಲಯಗಳ ಕೊರತೆ ಜಾಸ್ತಿ ದುರಸ್ತಿಯಲ್ಲಿದೆ, ಅದಕ್ಕೇನು ಹೇಳ್ತೀರಾ? ಭಾನುವಾರ ಬರುವ ಸಂತೆ ಜನರಿಗೆ ಏನು ಅನುಕೂಲ ಇಲ್ಲ ಅಂತ ಅದನ್ನು ಸಂತೆನಲ್ಲಿರೋ ಶೌಚಾಲಯನ ಸಂತೆ ಓಪನ್ ಆಗೋದ್ರೊಳಗಡೆ ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಮಾಡಬೇಕು ಸರ್. ಅದನ್ನು ಎಲ್ಲ ಸ್ಥಗಿತಗೊಂಡಿದೆ, ಅದನ್ನು ಮಾಡಬೇಕು, ಮಾಡ್ಕೊಡ್ತೀವಿ. ಸಂತೆಗೆ ಬರುವ ರೈತರು ಅದೇ ವ್ಯಾಪಾರಸ್ಥರಿಗೆ ಏನಾದರೂ ಸುಂಕ ಹಾಕ್ತೀರಾ ಅಂತ ಅದೊಂದು ಭೀತಿಯಲ್ಲಿದ್ದಾರೆ. ಸರ್ಕಾರದ ಆದೇಶ ಮತ್ತು ನಿಯಮಗಳಿಗಂತೆ ಏನಿದೆ ಅದರ ಪ್ರಕಾರ ಮಾಡಿ ತೆಗೆದ್ರೆ ನಮಗೂ ಒಳ್ಳೇದು. ಸಂತೆಯಲ್ಲಿ ಚೆನ್ನಾಗಿ ಒಂದು ವ್ಯಾಪಾರ. ನಾನು ಸಂತೆಯಲ್ಲಿ ಅಂಗಡಿ ಇಡ್ತಾ ಇದ್ದೆ. ಏನೋ ಅಷ್ಟೋ ಇಷ್ಟೋ 100, 500, 1000 ಲಾಭ ಸಿಗ್ತಾ ಇತ್ತು. ಏನೋ ಮಕ್ಕಳನ್ನ ನೋಡಿಸ್ಕೊಂಡು ಏನೋ ಜೀವನ ಮಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಇವಾಗ 2ನೇ ಸಲ ಕೊರೋನಾ ಬಂದು ಎಲ್ಲರೂ ವ್ಯಾಪಾರ ಮಾಡೋರಾಗಿದ್ದಾರೆ. ಏನು ಬಿಡ್ತಾ ಇಲ್ಲ, ಸುಮ್ಮನೆ ಬಾಧೆ ಬೀಳಬೇಕು. ಅದೇ ಬೇರೆ ಆಂಧ್ರದಿಂದ ತರಕಾರಿ ಬೇಜಾನ್ ಬರುತ್ತೆ, ಎಲ್ಲ ತರಿಸ್ತಿದೆ. 100 ರೂಪಾಯಿಗೆ 5 kg ಕೊಡ್ತಾ ಇದ್ದೆ. ಏನು ಲಾಭನೂ ಇಲ್ಲ, ಏನೂ ಇಲ್ಲ. ಅವತ್ತು ಮಟ್ಟಿಗೆ ಬಾಧೆ ಆಗೋಗಿದೆ. ಈ ಥರ ಇದೆ. ಕೃಷಿನೇ ಮಾಡಬೇಕು. ಸಂತೆ ನಡೆದ್ರೆ ಎಲ್ಲ ಗ್ರಾಮಸ್ಥರು ಬರ್ತಾರೆ ಹಳ್ಳಿಗಳಿಂದ. ವಾರಕ್ಕೊಂದ್ಸಲ ಏನು ಬೇಕಾದ್ರೂ ತಗೊಂಡು ಹೋಗ್ತಾರೆ. ನಡಿಬೇಕು, ನಡೆಸಿದ್ರೆ ಒಳ್ಳೇದೇ. ಸಂತೆ ನಡೆಸಲಿ. ನಮ್ಮ ಹೆಸರು ವೆಂಕಟೇಶ್ವರ.